ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಮೌಢ್ಯ ನಿಷೇಧ. ವೀಕ್ಷಕರೇ, ಇಂದಿನ ಸರ್ಕಾರ ಏನಿದೆ, ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಮೌಢ್ಯ ನಿಷೇಧ ಕಾಯ್ದೆಯ ಮೂಲಕ ಜಾರಿ ಮಾಡೋದಕ್ಕೆ ಒಂದು ಕಡೆ ಹೊರಟಿದ್ರೆ, ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಕೆಲವೊಂದು ವರ್ಗಗಳು, ನಾ ಎಲ್ಲರೂ ಅಂತ ಹೇಳ್ತೇವಲ್ಲ ವೀಕ್ಷಕರೇ, ಕೆಲವೊಂದು ವರ್ಗಗಳು, ಕೆಲವೊಂದು ಪಕ್ಷಗಳು, ಕೆಲವೊಂದು ಸಂಘಟನೆಗಳು ಮೌಢ್ಯ ಕಾಯ್ದೆ ನಿಷೇಧವನ್ನು ವಿರೋಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಈ ರಾಜ್ಯಕ್ಕೆ ಮೌಢ್ಯ ಕಾಯ್ದೆ ನಿಷೇಧ ಅಂತಕ್ಕಂಥದ್ದು ಬೇಕಾ? ಮೌಢ್ಯ ಕಾಯ್ದೆ ವಿಚಾರದಲ್ಲಿ ಕಾಯ್ದೆ ಒಳಗಡೆ ಯಾವ ಯಾವ ಆಚಾರಗಳು ವಿಚಾರಗಳು ಸೇರ್ಕೊಂಡಿದೆ ಅಂತಕ್ಕಂಥದ್ದು. ಸೊ ಇದನ್ನು ಎಲ್ಲೋ ಒಂದು ಕಡೆ BJPಯವರು ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತಕ್ಕಂಥ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಶ್ರೀ ಧರ್ಮಸೇನ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಕೊಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ಏನು ಈ ರಾಜ್ಯದಲ್ಲಿ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ BJPಯ ಮುಖಂಡರಾದಂತಹ MG ಮಹೇಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೇಳ್ತಾರೆ. ನಮಸ್ತೆ ಸರ್. ವೀಕ್ಷಕರ, ಅದರ ಜೊತೆಯಲ್ಲಿ ಸೊ ನಾವು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಿದ್ದೆ ಆದರೆ ಮೊದಲು ಅವ್ರಿಗೆ ಪ್ರಶ್ನೆಯನ್ನು ಮಾಡೋಣ. ಸರ್, ತಮಗೆ ಮೌಢ್ಯ ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಜಾರಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದೇನೋ. ಸೊ ಮೌಢ್ಯ ಕಾಯ್ದೆ ಒಳಗಡೆ ಯಾವ ಯಾವ ಆಚಾರಗಳು ವಿಚಾರಗಳು ಒಳಗೊಂಡಿದೆ ಸರ್? ಸರ್, ಮೊದಲನೇದಾಗಿ ತಮ್ಮ ಹೊಸ ಚಾನಲ್ ಮಾಡಿದ್ದೀರಾ. ತಮಗೆ ತಮ್ಮ ಬಳಗದವರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಹೊಸ ಚಾನಲ್ ಆಗಿ ನಾಡಿನ ಜನರಿಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಮೂಡಿಸ್ತಕ್ಕಂಥ ಒಳ್ಳೆಯ ಚಾನಲ್ ಆಗಲಿ ಅಂತ ಹೇಳಿ, ನೀವು ಮೊದಲನೇ ದಿವಸ ನಾನು ಕರೆದಿದ್ದೀರ, ಮೊದಲನೇ ದಿವಸನೇ ಒಳ್ಳೆಯ ವಿಷಯನ ತಗೊಂಡಿದ್ದೀರಾ ಅನ್ನೋ ಒಂದು ತಮಗೆ ಬೆಂಬಲವನ್ನು ಸೂಚಿಸ್ತಾ, ನೋಡಿ ಸರ್, ನಮಗೆ ಸರ್ಕಾರಗಳು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದಿಗೆ ಯಾರಿಗೆ ಯಾವುದರಿಂದ ಅನಾನುಕೂಲ ಆಗ್ತಾ ಇರುತ್ತೆ, ಯಾರಿಗೆ ಅವರ ಆರ್ಥಿಕ ವ್ಯವಸ್ಥೆಗಳು ಅದನ್ನು ನಂಬಿ ಅದರಿಂದ ಅವರು ಒಂದು ದುಸ್ಥಿತಿಗೆ ಹೋಗ್ತಾರೆ, ಇದನ್ನು ಮೊದಲನೇದಾಗಿ ಸರ್ಕಾರಗಳು ಅದನ್ನ ತಡೆಗಟ್ಟಬೇಕಾಗ್ತದೆ. ಇವಾಗ ತಾವು ಈ ಮೌಢ್ಯ ಕಾಯ್ದೆ ಅಂತ ಹೇಳಿದ್ರಲ್ವಾ, ಈಗ ಪ್ರಾಮಾಣಿಕವಾಗಿ ಅದನ್ನು ಕಲ್ತ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ಇದ್ದು ಸಾಮಾನ್ಯ ಜನರನ್ನ ಸುಲಿಗೆ ಮಾಡದೆ, ಈಗ ನೋಡಿ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಹಿಂದೆಲ್ಲ 4 ಆಣೆ 8 ಆಣೆಗೆ ಶಾಸ್ತ್ರಗಳು ಹೇಳ್ತಿದ್ರು ಅಥವಾ ಭವಿಷ್ಯಗಳು ತಿಳ್ಕೊಂಡ್ರು ಹೇಳ್ತಿದ್ರು, ಅವೆಲ್ಲ ವಂಶ ಪಾರಂಪರಿಕವಾಗಿ ಬರ್ತಿತ್ತು, ಇದೆಲ್ಲ ಹೇಳ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ನೀನು ಇದನ್ನು ಮಾಡದೆ ಹೋದ್ರೆ ನೀನು ಸತ್ತೋಗ್ಬಿಡ್ತೀಯ ಅಂತ ಎದುರಿಸೋದು, ನಿನ್ನ ಮಗು ಸತ್ತೋಗ್ಬಿಡ್ತದೆ ಅಂತ ಹೇಳೋದು, ಅಥವಾ ನಿನ್ನ ಮನೆ ಮುರಿದೋಗ್ತದೆ, ನಿನ್ನ ಕುಟುಂಬ ಹಾಳಾಗ್ತದೆ ಅಂತ ಹೇಳಿ ಆ ಜನರನ್ನ ಭಯಭೀತರಾಗಿ ಮಾಡಿ ತಮ್ಮ ಹದ್ಬಸ್ತಿಗೆ ಅವ್ರನ್ನ ತಗೊಂಡು, ಆ ಹದ್ಬಸ್ತಿಗೆ ತಗೊಂಡ ನಂತರ ಅವರು ದುಡಿತಕ್ಕಂಥ ಇದನ್ನೆಲ್ಲನೂ ಕೂಡ ಇವರು ಕೂತ್ಕೊಂಡು ಅವರು ಆ ಸಂಪಾದನೆಯನ್ನೆಲ್ಲ ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ನೋಡಿ. ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಇನ್ನೊಬ್ಬರು ದುಡ್ಡನ್ನು ಅವರು ಮುಟ್ಟೋದಿಲ್ಲ. ಅವ್ರದ್ದು ಜೀವನ ಇದೆ, ಅವ್ರೇನೋ ಕಷ್ಟಕ್ಕೆ ಬಂದಿದ್ದಾರೆ, ನಾವು ಅದನ್ನು ಮಾಡಬೇಕು ಅಂತ. ಆಮೇಲೆ ಇವತ್ತು ಕೂಡ ನಾನು ಮೋಸ್ಟ್ಲಿ ನನ್ನ ದೊಡ್ಡ ಅಸ್ಟ್ರಾಲಜರ್ಸ್ನ ನನ್ನಷ್ಟು ಯಾರು ಮೀಟ್ ಮಾಡಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಮಾಡಿದ್ರದು ಸೀಕ್ರೆಟಾಗಿ ಮಾಡಿರ್ಬೋದು. ಆದರೆ ಇವತ್ತವರೆಗೂ ನನಗೆ ಸಿಕ್ಕಿರೋರೆಲ್ಲ ಯಾರು ಕೂಡ ನಮ್ಮ ಹತ್ರ ₹1 ತಗೊಳ್ಳಿಲ್ಲ. ಯಾರು ಅಥವಾ ಹಣ ತಗೊಂಡು ಜ್ಯೋತಿಷ್ಯ ಹೇಳಿದ್ರೆ ನಮಗೆ ಆ ಜ್ಯೋತಿಷ್ಯನೇ ಮುಂದಕ್ಕೆ ನಾನು ಹೇಳೋಕ್ಕಾಗಲ್ಲ ಅಂತಕ್ಕಂಥದ್ದು. ಸರ್, ಅದ್ರ ತಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಒಪ್ಕೊಳ್ಳೋಣ. ಸೊ ನನ್ನ ಪ್ರಶ್ನೆ ಸರ್, ನೇರವಾಗಿ, ಸೊ ತಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಏನು ಮೌಢ್ಯ ಕಾಯ್ದೆಯನ್ನು ನಿಷೇಧ ಮಾಡ್ತಾ ಇದೆ, ಮೌಢ್ಯ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ. ಸೊ ಈ ಜಾರಿಗೆ ತರ್ತಕ್ಕಂಥ ಮೌಢ್ಯ ಕಾಯ್ದೆಯ ಒಳಗಡೆ ಯಾವ ವಿಚಾರಗಳು ಯಾವ ಆಚರಣೆಗಳನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ಸರ್? ಈಗಾಗಲೇ ಅದು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆ ವಿಚಾರನೆಲ್ಲ ಕೂಡ ನಾವು ಹೇಳಿದ್ದೀವಿ. ಈಗ ನೋಡಿ, ಈಗ ಅಸ್ಟ್ರಾಲಜಿಗೆ ಒಂದು ಎಜುಕೇಷನ್ನೇ ಇದೆ. ಅದನ್ನು ಪಾಠ್ಯಪುಸ್ತಕದ ಮುಖಾಂತರನೇ ನಾವು ತಿಳ್ಕೊಂಡು ಮಾಡಬಹುದು ಅದನ್ನು. ಆದರೆ ಅದಕ್ಕೆ ನಮ್ಮ ಅಭ್ಯಂತರಗಳು ಏನೂ ಇಲ್ಲ. ಈ ಮೂಢನಂಬಿಕೆಗಳು ಅಂತ ಹೇಳಿದ್ರೆ ಅವನಿಗೆ ಏನು ಗೊತ್ತಿರಲ್ಲ. ಕಾಯ್ದೆ ಒಳಗಡೆ ಯಾವ್ದು ಸೇರ್ಕೊಂಡಿದೆ ಸರ್? ಯಾವುದು? ಹಾಗಾದ್ರೆ ತಮ್ಮ ಪ್ರಕಾರ ಈಗ ಒಂದು ಸರ್ಕಾರದ ಪರವಾಗಿ ತಾವು ಮಾತನಾಡಿದೆ ಆದ್ರೆ ತಮ್ಮ ಸರ್ಕಾರ ಯಾವ ಯಾವ ಆಚರಣೆಗಳನ್ನ, ಈಗ ನಾನು ದೇವಸ್ಥಾನಕ್ಕೆ ಹೋಗೋದು ಬೇಡವಾಗಾದ್ರೆ
ನಾವು ದೇವಸ್ಥಾನಕ್ಕಾಗ್ಲಿ ಕೇಳಿ ಅಲ್ಲಲ್ಲ, ನಾವು ದೇವಸ್ಥಾನಗಳಿಗಾಗ್ಲಿ ಅಥವಾ ಧಾರ್ಮಿಕವಾಗಲಿ ಅದರಲ್ಲಿ ಯಾವುದನ್ನು ಕೂಡ ನಾವು ತಗೊಂಡು ಬಂದಿಲ್ಲ. ಈಗ ಮೂಢನಂಬಿಕೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆ ಮುಂದೆ ಬರೋದು, ನಿಮಗೆ ಭಯದ ವಾತಾವರಣ ನಿರ್ಮಾಣ ಮಾಡೋದು, ನಿನ್ನ ಪ್ರಾಣ ಹೊಟ್ಟೋಗ್ತದೆ ಅಂತ ಹೇಳೋದು, ಅಥವಾ ನಿನ್ನ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಒಂಥರ ಅವನು ತಂದು ಕೊಡಲೇಬೇಕು, ಅವನು ವಿಧಿ ಇಲ್ಲ ಅವನ ಈಗ ನೋಡಿ, ನಮ್ಮ ಸಮಾಜ ಇವತ್ತಿಗೂ ಕೂಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಅವರು ಹೋಗಿ ದುಡಿದು ಇವತ್ತು ಅವರು ಜೀವನನ ಅವತ್ತು ಅವನು ತುತ್ತಿನ ಚೀಲನ ಅವ್ನು ತುಂಬಿಸ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಥವಾ ಇನ್ನೊಂದು ಮುಂದೆ ಹೋಗ್ಬೇಕಂತ ಹೇಳಿದ್ರೆ, ಎಷ್ಟೋ ಜನ ಕಾಯಿಲೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ಅವ್ರ ಕಾಯಿಲೆಗೆ ಔಷಧಿ ತಗೊಳ್ಬೇಕು ಅಂತ ಹೇಳಿದ್ರು ಕೂಡ ಹೋಗಿ ದುಡಿದ್ಬಿಟ್ಟು ಬಂದು ಅವ್ರು ಮಾತ್ರೆ ತಿನ್ನೋಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇವತ್ತು ನೀವು ನೋಡಿ, ಇವತ್ತು ಡಾಕ್ಟರ್ಗಳ ಹತ್ರ ಹೋಗೋದಿಲ್ಲ ಅವರು, ಸಾಮಾನ್ಯ ಜನರು ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಏನಾಗಿರುತ್ತೆ ಅಂದ್ರೆ, ಅವನು ಹೇಳಿ ನೋಡಿ ಸರ್, ಒಂದು ಹೇಳ್ತೀನಿ, ಈಗ ನಾವು ಸಾಮಾನ್ಯ ಜನರನ್ನ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ನಾವು ಅವನ್ನ ದಿನ ನೋಡ್ತಾ ಅಂತ ವಶೀಕರಣ ಅಂತ ಹೇಳ್ತಾರೆ ನೋಡಿ, ನೀನ್ ಬಿಟ್ರಿಲ್ಲ ಅನ್ನೋ ಥರನೇ ನಾವು ಸಣ್ಣ ವಯಸ್ಸಿನಲ್ಲಿ ಅದೇ ಥರ ಇದ್ವಿ. ನಾವೇನು ಅದನ್ನ ಹೊರತುಪಡಿಸಿ ಹೇಳಂಗಿಲ್ಲ. ನಾವು ಇದೆಲ್ಲ ಕೂಡ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಅದು ಆಗ್ತದೆ. ಇದರ ಒಂದು ಏನಂತ ಹೇಳ್ತೀವಿ, ಒಂದು ಮನುಷ್ಯನ ವೀಕ್ನೆಸ್ ಅಂತ ಏನ್ ಹೇಳ್ತೀವಿ, ವೀಕ್ನೆಸ್ನ ಬಂಡವಾಳ ಮಾಡ್ಕೊಂಡು ಅವರ ದೌರ್ಬಲ್ಯವನ್ನ ಬಂಡವಾಳ ಮಾಡ್ಕೊಂಡು ಅವನನ್ನ ಸುಲಿಗೆ ಮಾಡ್ತಾನಲ್ಲ, ಅದ್ರ ವಿರುದ್ಧವಾಗಿ ನಾವು ಮಾಡಿದೀವಿ ಹೊರತು ಪ್ರಾಮಾಣಿಕರು ಇರತಕ್ಕಂಥದ್ದು ಯಾರಿಗೂ ಕೂಡ ಸರ್ಕಾರ ಆಗ್ಲಿ ಕಾಯ್ದೆ ಆಗ್ಲಿ ಕಾನೂನು ಆಗ್ಲಿ ಏನು ಮಾಡೋದಿಲ್ಲ. ಓಕೆ, ಆದ್ರೆ ಬಿಜೆಪಿ ಅವರು ಇದನ್ನ ಒಪ್ಕೋತಾರ ಸರ್? ಮೊದಲನೇದಾಗಿ ತಮ್ಮ ಹೊಸ ಚಾನೆಲ್ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ತಮಗೆ ಯಶಸ್ಸು ಸಿಗಲಿ, ಮಾಧ್ಯಮ ಜೀವನದಲ್ಲಿ ತಮ್ಮ ಚಾನಲ್ ಕೂಡ ಒಂದು ಹೆಸರು ಮಾಡಲಿ ಅಂತ ಆಶಿಸ್ತಾ, ತಾವೇನು ಇವತ್ತಿನ ಚರ್ಚೆ ವಿಷಯ ತೆಗೆದುಕೊಂಡಿದ್ದೆ, ವಿರೋಧಕ್ಕೋಸ್ಕರ ವಿರೋಧ ಬಿಜೆಪಿ ಮಾಡೋದಿಲ್ಲ. ಸುಧಾರಣೆ ಅನ್ನುವಂಥದ್ದು ಇಡೀ ಹಿಂದೂ ಸಮಾಜದೊಳಗಡೆ ಇರ್ತಕ್ಕಂಥ ಅನಾನ್ಯ ಈ ಥರ ಕೊರತೆಗಳನ್ನ ಸಾವಿರಾರು ವರ್ಷಗಳ ಕಾಲದಿಂದನೂ ಅನೇಕ ಜನ ಇದನ್ನ ತೊಡೆದಾಕುವಂಥ ಪ್ರಯತ್ನವನ್ನು ಮಾಡಿದರು. ಅದು ರಾಮಾನುಜಾಚಾರ್ಯ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು. ನಮ್ಮ ಆಚರಣೆಗಳ ಒಳಗಡೆ ಇರ್ತಕ್ಕಂಥ ಅನೇಕ ದೋಷಗಳನ್ನ ತಿದ್ದುವಂಥ ಪ್ರಯತ್ನವನ್ನ ಕಾಲಕ್ಕೆ ತಕ್ಕಂತೆ ಅವತ್ತಿನ ದಿನ ಈ ತರಹ ವಿಭೂತಿ ಪುರುಷರು, ಈ ತರ ಶ್ರೇಷ್ಠರು ಬಂದು ನಮ್ಮ ಧರ್ಮದೊಳಗಡೆ, ನಮ್ಮ ಆಚರಣೆ ಒಳಗಡೆ ಇರ್ತಕ್ಕಂಥ ಕೊರತೆಗಳನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಈ ಮೌಢ್ಯ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ. ನಾನು ಕಾಯ್ದೆಯ ಅನೇಕ ನಿಬಂಧನೆಗಳನ್ನ ನಾನು ಓದಿದ್ದೀನಿ. ನಾನು ಖಂಡಿತವಾಗ್ಲೂ ಆ ನಿಬಂಧನೆಗಳು ಹೋಗಬೇಕು. ಅದು ಜ್ಯೋತಿಷ್ಯ ಹೆಸರಿನಲ್ಲಿ, ವಾಸ್ತುವಿನ ಹೆಸರಿನಲ್ಲಿ, ಭಾನಾಮತಿಯ ಹೆಸರಿನಲ್ಲಿ, ದೆವ್ವದ ಹೆಸರಿನಲ್ಲಿ, ಈವನ್ ಒಂದು ನಿಮಿಷ ಹೇಳ್ತೀನಿ, ಈ ತರದ ಅನೇಕ ಕಾಯ್ದೆ ಇದ್ರ ಒಳಗಡೆ ಅದನ್ನ ಸರಿ ಮಾಡಬೇಕು, ಅದನ್ನೆಲ್ಲ ಕಾನೂನಿನ ವ್ಯಾಪ್ತಿ ಒಳಗಡೆ ತರಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ದಾರೆ. ತಮ್ಮ ಒಂದು ಕಡೆ ಅಭಿಪ್ರಾಯವಾದ್ರೆ ಹೇಳ್ಬಿಡ್ತೀನಿ, ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. ಸರ್, ತಮಗೆ ಪೂರಕವಾಗಿ ಮಾತಾಡ್ತೇನೆ ನಾನು. ತಮ್ಮದೇ ಬಿಜೆಪಿ ಪಕ್ಷದ ವಕ್ತಾರರಾದಂತಹ ಸನ್ಮಾನ್ಯ ವಕ್ತಾರರು ಹೇಳ್ತಾರೆ, ತಮ್ಮ ಪಕ್ಷದ ವಕ್ತಾರರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಈ ಕಾಯ್ದೆಯನ್ನು ತರ್ತಾ ಇರ್ತಕ್ಕಂಥದ್ದು ಬಡವರಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅಂತೆ. ಅವರು ಹೇಳುವುದರ ಮೂಲಕ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ? ನನ್ನ ಹೇಳ್ತಿ ಕೇಳಿ, ನೀವು ಯಾರು ವಕ್ತಾರ ಅಂತ ನಂಗೆ ಗೊತ್ತಿಲ್ಲ. ನಾನಂತೂ ಹೇಳಿ ಕೊಟ್ಟಿರೋದು, ನಾನು ಬಿಜೆಪಿ ವಕ್ತಾರ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಬಹಳ ಅಧಿಕೃತವಾದಂತ ಒಂದು ನಿರ್ಧಾರವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ. ಏನಂತಂದ್ರೆ, ಈ ಮೌಢ್ಯದ ಹೆಸರಿನಲ್ಲಿ ಈ ಕಾಯ್ದೆ ತರೋದ್ರ ಮುಖಾಂತರ ಅದನ್ನ ಸರಿ ಮಾಡಬೇಕು ಅನ್ನೋದು ಒಂದು ಭಾಗ. ಆದ್ರೆ ಇದರ ಹಿಂದ್ಗಡೆ ಇರತಕ್ಕಂತ ಸರ್ಕಾರದ ಉದ್ದೇಶ ಇದೆಯಲ್ಲ, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಸರ್ಕಾರದ ಉದ್ದೇಶ ಏನಂತಂದ್ರೆ, ಇಡೀ ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲೇ ಈ ತರ ಮೌಢ್ಯಗಳನ್ನ ಆಚರಣೆ ನಡೀತಾ ಇದೆ, ಬೇರೆ ಇನ್ಯಾವುದು ಮತಗಳಲ್ಲಿ ಈ ಆಚರಣೆಗಳು ಇಲ್ವೇನೋ ಅನ್ನೋ ರೀತಿ ಬಿಂಬಿಸ್ತಾ ಇದೆಯಲ್ಲ, ಆ ಬಿಂಬಿಸಿದ ಹಿಂದ್ಗಡೆ ಒಂದು ರಾಜಕೀಯದ ವಾಸನೆ ನನಗೆ ಕಂಡು ಬರ್ತಾ ಇದೆ. ಮೌಢ್ಯ ನಿಷೇಧದ ಹಿಂದ್ಗಡೆ ಇರ್ತಕ್ಕಂಥ ಧಾವಂತದ ಹಿಂದ್ಗಡೆ ಸಮಾಜವನ್ನ ಸುಧಾರಣೆ ಮಾಡಬೇಕು ಅಂತಲ್ಲ, ಸಮಾಜದ ಸುಧಾರಣೆಯ ಹೆಸರಿನಲ್ಲಿ ಇಡೀ ಹಿಂದೂ ಸಮಾಜವನ್ನ ಒಂದು ಅಪರಾಧಿಯಾಗಿ, ಒಂದು ರೀತಿ
ಪ್ರಗತಿಹೀನ ಸಮಾಜವಾಗಿ ಜನರ ಮುಂದೆ ಇಡುವಂತ ಒಂದು ದುರಾಲೋಚನೆಯ ನಿರ್ಧಾರ ಅದ್ರ ಹಿಂದ್ಗಡೆ ಇದೆ ಅಂತ. ಯಾಕಾದ್ರೂ ನಾನು ಹೇಳ್ತೀನಿ ಅಂತಂದ್ರೆ, ಇದನ್ನ ತರಲಿಕ್ಕೆ ಹೊರಟಂತ ವ್ಯಕ್ತಿ ಯಾರು? ಸಿದ್ದರಾಮಯ್ಯನವರು. ಸ್ವತಃ ಸಿದ್ದರಾಮಯ್ಯನವರು ಅವ್ರಿಗೆ ಈ ಧರ್ಮದ ಬಗ್ಗೆ ನಂಬಿಕೆ ಇಲ್ದಿರೋಂಥವ್ರು, ನಾಸ್ತಿಕವಾದವನ್ನ ತಮ್ಮ ಜೀವನದುದ್ದಕ್ಕೂ ಆಚರಿಸ್ಕೊಂಡ್ ಬಂದಂಥವ್ರು, ಧರ್ಮ ಮತ್ತೆ ಮತ ಮತ್ತೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಅವರಿಗೆ ಸ್ವತಃ ಗೌರವ ಇಲ್ದಿರೋಂಥವ್ರು. ಅವರು ಹಿಂದೂ ಸಮಾಜದೊಳಗಡೆ ಇರ್ತಕ್ಕಂಥ ಈ ತರ ದೌರ್ಬಲ್ಯಗಳನ್ನ ಸರಿ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು ಪ್ರಶ್ನಾರ್ಹ ಚಿಹ್ನೆ ಅಲ್ವಾ? ಯಾಕೆ ಸಿದ್ದರಾಮಯ್ಯನವರು ಬೇರೆ ಸಮಾಜದ ಬಗ್ಗೆ ಯೋಚನೆ ಮಾಡ್ಲಿಲ್ಲ? ಈಗ ಇಡೀ ಹಿಂದೂ ಸಮಾಜದೊಳಗಡೆ ಮಾತ್ರನೇ. ಮಹೇಶ್ ಅವರೇ, ಹಾಗಾದ್ರೆ ಸರ್, ಈ ರಾಜ್ಯವನ್ನ ತಾವು ಕೂಡ ಆಳಿದಿರಿ. 5 ವರ್ಷಗಳ ಕಾಲ 3 ಜನ 4 ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದೀರಿ. ಸೊ ಆ ಒಂದು ಸಂದರ್ಭದಲ್ಲಿ ಈ ಮೌಢ್ಯ ನಿಷೇಧ ಕಾಯ್ದೆಯನ್ನ ಯಾಕೆ ಜಾರಿಗೆ ತರಲಿಲ್ಲ? ನಾವು ಹೇಳ್ತಾ ಇದ್ರಿ ಒಂದ್ ಕಡೆ ಇದು ಎಲ್ಲರೂ ಕೂಡ ಅನ್ವಯಿಸಬೇಕು ಅಂತಕ್ಕಂಥದ್ದು. ಯಾರಿಗೆ ಅನ್ವಯಿಸಿದೆ? ಹಿಂದೂಗಳಿಗೆ ಮಾತ್ರ ಇವರು ತರ್ತಾ ಇದಾರೆ, ಮತ್ತೆ ಕ್ರಿಶ್ಚಿಯನ್ಗಾಗ್ಲಿ ಅಥವಾ ಮುಸ್ಲಿಮರಿಗಾಗ್ಲಿ ತರ್ತಾ ಇಲ್ಲ ಈ ಕಾಯ್ದೆಯನ್ನ. ಸೊ ಹಿಂದೂಗಳ ಮೇಲೆ ಯಾಕೆ ದಬ್ಬಾಳಿಕೆಯನ್ನ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ತಮ್ಮ ಪ್ರಶ್ನೆ. ಅದನ್ನ ಒಂದ್ ಕಡೆ ಒಪ್ಕೊಳ್ಳೋಣ. ಆದ್ರೆ ಇದೇ ರಾಜ್ಯ ಸರ್ಕಾರವನ್ನ ಕೂಡ ತಾವು ಆಳಿದಿರಿ, ಅವಾಗ ಯಾಕೆ ಮೌಢ್ಯ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಿಲ್ಲ? ಒಂದ್ ನಿಮಿಷ ಹೇಳ್ತೀನಿ. ಈ ದೇಶದಲ್ಲಿ ಕೇಳಿ, ನಾವು ಮಂಡನೆ ಮಾಡ್ಕೊಂಡಿರೋದು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲ, ನಾವು ಮಂಡನೆ ಮಾಡೋದು ವಿಧಾನಸಭೆ ಒಳಗಡೆ. ನಿಮ್ ಪಕ್ಷದವರು ಇದಾರೆ, ದಳದವರು ನಡೆಸಿದ್ದಾರೆ. ಈಗ ಸಿದ್ದರಾಮಯ್ಯವ್ರು ಪೂಜನೆ ಮಾಡಲ್ಲ, ಈಗ ನಿಮ್ಗೇನ್ ಕಷ್ಟ? ಅದಕ್ಕೆ ನನ್ನ ಪ್ರಶ್ನೆ ಇಷ್ಟೇನೆ, ನೀವು ಹಿಂದೂ ಮಾಡಕ್ ಹೊರಟಿರುವಂತ ಏನ್ ಈ ಮೌಢ್ಯ ನಿಷೇಧದಿದೆ ಅದ್ರಲ್ಲಿ ಮಾಡ್ತಕ್ಕಂಥ ಟೈಮಿಂಗ್ಸ್ ತಾವು ಪ್ರಶ್ನೆ ಮಾಡಿದ್ರಿ. ತಾವು ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಕಾಯ್ದೆ ಅನುಷ್ಠಾನ ಮಾಡೋದಿದೆಯಲ್ಲ, ಕಾಯ್ದೆ ತರೋದು ಸುಲಭ. ಅದರಲ್ಲಿ ಜನಮನಸ್ಸದಲ್ಲಿ ತರುವಂತದ್ದು ಇದೆಯಲ್ಲ, ಅನೇಕ ಕಾಯ್ದೆಗಳು ಈ ದೇಶದೊಳಗಡೆ ಬಂದಿದೆ. ಆದ್ರೆ ಅದನ್ನು ಸುಧಾರಣೆ ತರುವಂತ ಪ್ರಯತ್ನಗಳು. ಈಗ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅಂತ ಅದ್ಭುತವಾದಂತ ಇಡೀ ಶ್ರೇಷ್ಠವಾದಂತ ಸಂವಿಧಾನವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸಂವಿಧಾನದತ್ತವಾದಂತ ಆ ಅಧಿಕಾರವನ್ನ ಅನುಷ್ಠಾನ ಮಾಡೋದ್ರಲ್ಲಿ ಅನೇಕ ಸಂಗತಿ ವಿಫಲ ಆಗಿದೆ. ಈಗ ನೀವು ಕಾಯ್ದೆ ತಂದಿದ್ರೆ, ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಈ ಕಾಯ್ದೆ ಮುಖಾಂತರ ಅಲ್ಲೊಂದು ಆಚರಣೆ ಕೆಟ್ಟ ಪದ್ಧತಿ ನಡೀತಾ ಇದೆ. ಯಾವ್ದಾದ್ರು ಹೆಣ್ಮಕ್ಳು ಋತುವತಿ ಆದ್ರೆ ಊರಾಚೆ ಒಂದು ಗುಡಿಸಲಿನಲ್ಲಿ ವಾಸ ಮಾಡಬೇಕು ಅನ್ನೋದು ಆ ಒಂದು ಪರಂಪರೆ ಅಲ್ಲಿ ನಡ್ಕೊಂಡ್ ಬಂದಿದೆ. ಇಲ್ಲ ಊರಿಗೇನೋ ಒಂದು ಶಾಪ ಆಗತ್ತೆ ಅಂತ ಒಂದು ಭ್ರಮೆ, ಒಂದು ಕೆಟ್ಟ ಕಲ್ಪನೆ ಒಳಗಡೆ ಆ ಊರಿನ ಜನ, ನಾಯಕ್ ನಟ್ಟಿ ಜನ ಅಲ್ಲಿದ್ದಾರೆ ಇದ್ದಾರೆ. ನಾನು ಹೇಳ್ತೀನಿ, ಆದ್ರೆ ಈ ಕಾಯ್ದೆ ತರೋದ್ರ ಮುಖಾಂತರ ಅದನ್ನ ಸರಿ ಮಾಡ್ಬಿಡಕ್ಕಾಗತ್ತಾ? ಕಾಯ್ದೆ ತರೋದ್ ಎಷ್ಟು ಅವಶ್ಯಕತೆನೋ ಅದನ್ನ ಅನುಷ್ಠಾನ ಮಾಡೋ ಹಿಂದ್ಗಡೆ ಇರೋಂತ ಪ್ರಯತ್ನ ಇದೆನಾ, ಆ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ? ನಾನು ಹೇಳೋದು ಕಾಂಗ್ರೆಸ್ ಒಂದೇ ಒಂದು ಸತಿ ಯಾವ್ದಾದ್ರು ಒಂದು ಸುಧಾರಣೆ ಈ ದೇಶದೊಳಗಡೆ ರಾಜಕೀಯ ಪಕ್ಷವಾಗಿ ಮಾಡಕ್ ಸಾಧ್ಯ ಹೇಳಿ. ಯಾವುದೇ ಕಾಯ್ದೆಗಳನ್ನು ತರ್ತಕ್ಕಂಥದ್ದು ಈಗಿರ್ತಕ್ಕಂತಹ ಮೌಢ್ಯ ವ್ಯವಸ್ಥೆ ಒಳಗಡೆ ಏನು ನಾವು ಮೂಢ ನಂಬಿಕೆಗಳನ್ನ ಇಟ್ಕೊಂಡಿದ್ದೇವೋ ಅದರಲ್ಲಿ ಕಾಯ್ದೆ ಮೂಲಕ ಭಯ ಬರಲಿ ಅಂತಕ್ಕಂಥ ಹಿತದೃಷ್ಟಿಯನ್ನ ಇಟ್ಕೊಂಡು ಸರ್ಕಾರ ಮಾಡ್ತಾ ಇರ್ಬೋದೇನೋ. ಸೊ ಅದನ್ನ ಅಳಿಸಕ್ ಆಗೋದಿಲ್ಲ, ಅದನ್ನ ರದ್ದು ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ಕಾಯ್ದೆಯನ್ನ ತರೋದೇ ತಪ್ಪು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ? ಕಾಯ್ದೆ ತರೋದು ತಪ್ಪು ಅಂತ ಹೇಳಿಲ್ಲ. ನಾನು ಹೇಳಿರುವಂತದ್ದು 100ಕ್ಕೆ 100 ಈ ಕಾಯ್ದೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಅದ್ರ ಹಿಂದ್ಗಡೆ ಇರ್ತಕ್ಕಂಥ ರಾಜಕೀಯ ಧೂರ್ತತನ ಇದೆಯಲ್ಲ ಅದನ್ನ ಪ್ರಶ್ನೆ ಮಾಡ್ತಾ ಇರೋಂಥದ್ದು. ನೋಡಿ, ಇವತ್ತು ಈ ಕಾಯ್ದೆ ತಂದ್ರು, ಒಟ್ಟು ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಈ ದೇಶದಲ್ಲಿ ಅನೇಕ ಸುಧಾರಣೆ ತಂದು ಪ್ರಯತ್ನ ಮಾಡ್ತಾರೆ. ಯಾವ್ದಾದ್ರು ಸುಧಾರಣೆ ಒಂದು ರಾಜಕೀಯ ಪಕ್ಷವಾಗಿ ಅದನ್ನ ಶ್ರೀಸಾಮಾನ್ಯನ ಬಳಿ ಪರಿವರ್ತನೆ ಮಾಡೋ ಪ್ರಯತ್ನ ಮಾಡಿದ್ಯಾ? ನಾವದು ಇದೆ, ನಮ್ಗಾರು ನಮ್ದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ನಮ್ದು ಕ್ಯಾಡರ್ ಬೇಸ್ಡ್ ಪಾರ್ಟಿ ಯಾವ್ದಾದ್ರು ಒಂದು ವಿಚಾರವನ್ನ ಕಾಂಗ್ರೆಸ್ಸಿನ ಒಟ್ಟು ನಡಾವಳಿ ಇದ್ರ ಪ್ರಶ್ನೆ ಮಾಡುವಂತದ್ದು. ನಾವೊಂದು ಬ್ರೇಕ್ ನ ಸಮಯ ಆಗಿದೆ ವೀಕ್ಷಕರೇ. ಮತ್ತಷ್ಟು ವಿಚಾರಗಳನ್ನ ಮೌಢ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರ್ತಿರ್ತಕ್ಕಂತಹ ಆಚಾರ ವಿಚಾರಗಳು, ಎಲ್ಲ ವಿಚಾರಗಳನ್ನ ಮತ್ತಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.